ಕಪ್ ಗೆಲ್ತಾ ಇದ್ದಂಗೆ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಸಂಭ್ರಮಾಚರಣೆ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಯಾರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಎಲ್ಲ ಕಡೆ ಒಂದೇ ಮಾತು, ಈ ಸಲ ಕಪ್ ನಮ್ದು. ಆಗೋಯ್ತು ಆಗೋಯ್ತು ಆಗೋಯ್ತು. ಎಸ್, ಇನ್ ಬರೋ ವರ್ಷತೆ ನಮ್ದೆ ಸರ್. RCB ಕಪ್ ಗೆಲ್ಲಲ್ಲ ಅಂತ ತುಂಬಾ ಜನ ಮಾತಾಡಿದ್ರು, ಬಟ್ ನಾವು ಯಾವತ್ತೂ ಕೂಡ ನಾವು ಮರೀಲಿಲ್ಲ ನಮ್ಮ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ. ಬೌಲಿಂಗ್ ಅಲ್ಟಿಮೇಟ್ ಸರ್, ಸೂಪರ್. ದಿ ಸೂಪರ್, ಯುವರ್ ಟೀಮ್ ಪರ್ಫಾರ್ಮೆನ್ಸ್ ಸೂಪರ್ ಸರ್. ಫಸ್ಟ್ ಕ್ಯಾಚ್ ಬಿಟ್ಟಾಗ ತಲೆ ಕೆಟ್ಟು ಹೋಗ್ಬಿಡ್ತು ಏನಪ್ಪ ಅಂತ, ಬಟ್ ಗಣೇಶನ್ ಕೈ ಮುಗ್ದೆ ದೇವ್ರೆ ಏನೋ ಮಾಡಪ್ಪ, ಗಣೇಶ ದಾರಿ ತೋರಿಸ್ದ. ಮ್ಯಾಚ್ ಬಗ್ಗೆ ನನಗೆ RCB ಗೆಲ್ಲುತ್ತೆ ಗೊತ್ತಿತ್ತು. ಆಮೇಲೆ ನಮ್ಮ ಪ್ಲೇಯರ್ಸು ಒಬ್ಬರು ಇಬ್ಬರು ಅಲ್ಲ, 11 ಜನನು ಎಲ್ಲ ಮ್ಯಾಚಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ, ನಮ್ಮಲ್ಲಿ ಒಬ್ಬರು ಇಬ್ಬರು ಗೆಲ್ಸಿಲ್ಲ, ಎಲ್ಲರೂ ಗೆಲ್ಸಿದ್ದಾರೆ ಸರ್. ಮ್ಯಾಚ್ ತುಂಬ ಚೆನ್ನಾಗಿತ್ತು ಸರ್. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಡೋದು ಇವತ್ತು. ಟೀಮ್ ಎಲ್ಲೂ ನಾವು ಸೋಲ್ತಿದ್ದೀವಿ ಅಂತ ತರಿಸಲೇ ಇಲ್ಲ. ಸೂಪರ್ ಆಗಿತ್ತು, ಮನಸ್ಸೆಲ್ಲ ಖುಷಿ ಆಯಿತು. ನಾವು ಬೆಳಗ್ಗೆ ಮಾಡಿದ ಪೂಜೆಗೂ ನಮಗೆ ಸಾರ್ಥಕ ಆಯಿತು ಸರ್. ಸರ್ ಬೆಳಗ್ಗೆ ಪೂರ್ಣಾಹುತಿ ಮಾಡಿದ್ವಿ. 108 ಜನಕ್ಕೆ ನಾವು 108 ಆಹುತಿಗಳು ಕೊಟ್ವಿ. ಒಂದು 6 ಪೂಜೆ ಮಾಡಿದ್ವಿ, ಶತ್ರುಬಾಧೆ ಪೂಜೆ ಮಾಡಿದ್ವಿ, ತಿರ್ಗಾ ಗಣೇಶ ಹೋಮ ಮಾಡಿಸಿದ್ವಿ, ನವಗ್ರಹ ಪೂಜೆ ಮಾಡಿಸಿದ್ವಿ, ಮೃತ್ಯುಂಜಯ ಹೋಮ ಮಾಡಿಸಿದ್ವಿ. ಇದೆಲ್ಲ 7 ಥರದ ಪೂಜೆ ಇದ್ವು. ರಾಹು ಕೇತುನ ಬೇಡ್ಕೊಂಡ್ವಿ, ಆಹ್ವಾನ ಮಾಡ್ಕೊಂಡಿದ್ವಿ. ಈ ಸಲ ಗೆಲ್ಸಿ ನಮಗೆ ಖುಷಿ ಹೇಳಕ್ ಆಗ್ತಾ ಇಲ್ಲ, ಬಟ್ ತುಂಬಾ ಹ್ಯಾಪಿ. RCB ವಿನ್ ಆಗೋದಕ್ಕೆ ಖುಷಿ ಅಂದರೆ ಹಬ್ಬನೇ. ಇಂಡಿವಿಜುವಲ್ ಪರ್ಫಾರ್ಮೆನ್ಸಿಂದ ಆಗಲ್ಲ, ಟೀಮ್ ಎಫರ್ಟು. ಮ್ಯಾಚ್ ಪ್ಯೂರ್ ಟೀಮ್ ಎಫರ್ಟಿಂದ ಆಡಿದ್ದಾರೆ. ಕೃಣಾಲ್ ಪಾಂಡ್ಯ, ಇವನು ಕೊಹ್ಲಿ ಆಗಿರ್ಬೋದು. ಕೊಹ್ಲಿ ಬ್ಯಾಟಿಂಗಲ್ಲೂ ಕರೆಕ್ಟಾಗಿ ಬಂದಿದೆ, ಬೌಲಿಂಗಲ್ಲೂ ಕರೆಕ್ಟಾಗಿ ಬಂದಿದೆ, ಫೀಲ್ಡಿಂಗಲ್ಲೂ ಕರೆಕ್ಟಾಗಿ ಬಂದಿದೆ. ಫೈನಲಿ RCB ಕರ್ಸ್ ಬ್ರೋಕ್ ಮಾಡಿ ಟ್ರೋಫಿ ವಿನ್ ಆಗಿದ್ದಾರೆ. ಜೈ RCB. 18 ವರ್ಷದಿಂದ ಕಾದಿದ್ದಕ್ಕೆ ಇವತ್ತು ಸಾರ್ಥಕ ಆಯಿತು. ಅಷ್ಟೇ ಚೆನ್ನಾಗಿ ಇವತ್ತು RCB ಚೆನ್ನಾಗಿ ಆಡ್ತು. ನಮಗೆ ಕಾನ್ಫಿಡೆನ್ಸ್ ಇದ್ದಿದ್ದು ಬೌಲಿಂಗ್ ತುಂಬ ಚೆನ್ನಾಗಿದೆ. ನಮಗೆ ಅದೇ ಮೇಯ್ನ್ ಕಾನ್ಫಿಡೆನ್ಸ್ ಇದ್ದಿದ್ದು. 180 ಆಗಲಿ 150 ಆಗಲಿ ನಮಗೆ ಕಾನ್ಫಿಡೆನ್ಸ್ ಇದೆ. ಬೌಲಿಂಗ್ ಸೂಪರ್ ಆಗಿದೆ.